ಬೀದರ್ ದ್ವಾಪರ ಯುಗದಲ್ಲಿ ಶ್ರೀರಾಮ ಸ್ಥಾಪಿಸಿದ ಲಿಂಗವೀಗ ರಾಮಲಿಂಗೇಶ್ವರ ದೇವಸ್ಥಾನ. ಸುರೇಶ್ ಮಾಶೆಟ್ಟಿ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ರಾಂಪುರ ಗ್ರಾಮದ ಹತ್ತಿರ ಪ್ರಕೃತಿಯ ಮಡಿಲಲ್ಲಿ ದ್ವಾಪರ ಯುಗದಲ್ಲಿ ಶ್ರೀರಾಮ ವನವಾಸಕ್ಕೆ ತೆರಳುತ್ತಿದ್ದಾಗ ಇಲ್ಲಿ ಒಂದು ರಾತ್ರಿ ಕಳೆದು ಲಿಂಗವನ್ನ ಸ್ಥಾಪಿಸಿದರು. ಅಲ್ಲಿಂದ ಇಲ್ಲಿಯವರೆಗೂ ಈ ಸ್ಥಳ ಕಾಡು ಪ್ರದೇಶವಾಗಿತ್ತು ಎಂದು ಅನಾದಿ ಕಾಲದಿಂದ ಹಿರಿಯರು ಹೇಳುತ್ತಿದ್ದರು ಮತ್ತು ಭಕ್ತರು ಯಾವುದೇ ಕಷ್ಟವನ್ನ ತೆಗೆದುಕೊಂಡು ಬಂದು ನಿವಾರಣೆಯ ಮಾಡಬೇಕೆಂದು ದೇವರ ಹತ್ತಿರ ಸಂಕಲ್ಪ ಮಾಡಿದರೆ ಶೀಘ್ರವೇ ಗುಣಮುಖಾದಂಥ ಪ್ರಕರಣಗಳು ಕೂಡ ಜರುಗಿವೆ ಎಂದು ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ರಾಮಲಿಂಗೇಶ್ವರ ಮೇಲೆ ಶ್ರದ್ಧೆ ಭಕ್ತಿ ಇಟ್ಟರೆ ನಮ್ಮ ಇಷ್ಟಾರ್ಥಗಳು ಸಿದ್ಧವಾಗುತ್ತವೆ ಎಂದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಸುರೇಶ್ ಮಾಶೆಟ್ಟಿ ತಿಳಿಸಿದರು. ಟ್ರಸ್ಟ್ ಉಪಾಧ್ಯಕ್ಷ ಅಪ್ಪನ ಹಳಕೇರಿ ಮಾತನಾಡಿ ಶ್ರೀರಾಮಲಿಂಗೇಶ್ವರ ಭಕ್ತರ ಕಷ್ಟಗಳು ನಿವಾರಿಸಲು ಪವಾಡ ಪುರುಷರಾಗಿದ್ದಾರೆ. ಇಲ್ಲಿ ಭಕ್ತಿಯಿಂದ ಬೇಡಿದವರಿಗೆ ಬೇಡಿದ ವರ ಸಿಗುತ್ತದೆ. ರಾಮಲಿಂಗೇಶ್ವರ ಆಶೀರ್ವಾದದಿಂದ ದೇವಸ್ಥಾನ ಅಭಿವೃದ್ಧಿಯಾಗುತ್ತಿದೆ ಎಂದು ತಿಳಿಸಿದರು. ಭಕ್ತರಾದ ಜಗದೀಶ್ ಮೂಲಗಿ, ಸೋಲಾಪುರ್ ಮಾಜಿ ಶಾಸಕ ವಿಶ್ವನಾಥ್ ಚಕೋಟಿ, ಕಾರ್ಯದರ್ಶಿ ಶಾಮರಾವ್ ಜೋಳದಪ್ಪಗಿ, ರಾಮಲಿಂಗಪ್ಪ ಮಾಲಿ ಪಾಟೀಲ್, ಮಡ್ಯಪ್ಪ ಪಾಟೀಲ್, ಬಾಬಾರಾವ್ ಗಣಜನಖೇಡ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇನ್ನು ಸಾವಿರಾರು ಭಕ್ತರು ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಇನ್ನು ಮುಂತಾದ ಗ್ರಾಮೀಣ ಭಾಗದ ಭಕ್ತರು ಪಾಲ್ಗೊಂಡಿದ್ದರು. ವರದಿ ಶ್ರೀಮಂತರಾವ್ ಇಂಚೂರೆ. ತಪಾಸಣೆಯಲ್ಲಿ 150ಕ್ಕಿಂತ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಹೃದಯ ರೋಗಸ್ಥರು ಕೂಡ ಇದ್ದರು. ಅವರಿಗೆ ಬಹಳಷ್ಟು ಬೆನಿಫಿಟ್ ಆಗಿದೆ. ಜಯದೇವ್ ಆಸ್ಪತ್ರೆಯಿಂದ ಬಂದಂಥ ಡಾಕ್ಟರು ಅವರ ಸಲಹೆ ಮೇರೆಗೆ ಹೋಗಿ ಅಲ್ಲಿ ಇವನ್ ಸ್ಟಂಟ್ಗಳು ಕೂಡ ಹಾಕ್ಕೊಂಡು ಬಂದಿದ್ದಾರೆ. ಎಷ್ಟೋ ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಮಕ್ಕಳ ತಜ್ಞರಂಥ ಡಾಕ್ಟರ್ ಗೌಡಪ್ಪ ಆರ್ ಪಾಟೀಲ್ ಅವರು ಈ ಆರೋಗ್ಯ ತಪಾಸಣೆ ಮುಂಚೂಣಿಯಲ್ಲಿದ್ದಾರೆ. ಸಹಕಾರದಿಂದ ಇಲ್ಲಿಯ ಕಟ್ಟಡ ಕಾಮಗಾರಿಗಳು ಸತತವಾಗಿ ನಡೀತವೆ. ಇರಲು ಇಲ್ಲಿ ರೂಮುಗಳ ವ್ಯವಸ್ಥೆ ಇದೆ, ಕುಡಿಯುವ ನೀರು, ಗಿಡಗಳ ನೆರಳು, ಇದೇ ರೀತಿಯಾಗಿ ಅನೇಕ ಕಾರ್ಯಕಲಾಪಗಳು ಸತತವಾಗಿ ಜರುಗ್ತಾ ಇದೆ. ಇದು ಒಂದು ನಮ್ಮ ಇದು ಅಲ್ಲ, ಎಲ್ಲರ ಸಹಕಾರದಿಂದ ಜನರ ಆಶೀರ್ವಾದ ಶ್ರೀ ರಾಮಲಿಂಗಪ್ಪನ ಕೃಪಾಶೀರ್ವಾದ ಅಂತ ನಾನು